ವಾಚ್ ಇಟ್ ಗಿಡ್ ಮಿಟ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಗೋಬಿ ಮಸಾಲ ಕರಿ ಮಾಡೋದನ್ನು ತೋರಿಸ್ತಿದ್ದೀವಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. 2 ಟೊಮೊಟೊ ಹಣ್ಣನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 3 ಈರುಳ್ಳಿನ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಮಗೆ ಕೊತ್ತಂಬರಿ ಪೇಸ್ಟ್ ಬೇಕು. ಕೊತ್ತಂಬರಿ ಪೇಸ್ಟ್ ರೆಡಿ ಮಾಡೋದಕ್ಕೆ ಅರ್ಧ ಕಟ್ಟು ಕೊತ್ತಂಬರಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 1/4 ಬಟ್ಲು ಕೊಬ್ಬರಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಮೆಣಸಿನ್ಕಾಯಿ, ಹಾಗೆ 1 ಟೇಬಲ್ ಸ್ಪೂನ್ ಸೋಪಿನ ಕಾಳು. ಈ 3ನ ಸಪ್ರೇಟಾಗಿ ಗ್ರೈಂಡ್ ಮಾಡಬೇಕು ಮತ್ತು ಕೊತ್ತಂಬರಿನ ಸಪ್ರೇಟಾಗಿ ಗ್ರೈಂಡ್ ಮಾಡಬೇಕು. ಇಲ್ಲಿ ನಾವು 1 ಪಲಾವ್ ಎಲೆ, ಚಕ್ರಮೊಗ್ಗು, ಏಲಕ್ಕಿ, ಲವಂಗ, ಕಾಳುಮೆಣಸು ಹಾಗೆ ಜೀರಿಗೆ ಇದನ್ನು ನಾವು ತೊಗೊಂಡಿದ್ವಿ. ಮಸಾಲೆ ಐಟಮ್ಸ್ನ ನಿಮಗೆ ಜಾಸ್ತಿ ಬೇಕಂದರೆ ತೊಗೋಬೋದು. 2 ಬೆಳ್ಳುಳ್ಳಿನ ಈ ರೀತಿಯಾಗಿ ಬಿಡಿಸಿ ಇಟ್ಕೊಂಡಿದ್ದೀವಿ. 2 ಟೇಬಲ್ ಸ್ಪೂನ್ ಖಾರದ ಪುಡಿ, 2 ಟೇಬಲ್ ಸ್ಪೂನ್ ಗರಂ ಮಸಾಲ, ಚಿಟಿಗೆ ಅರಿಶಿನ ತೊಗೊಂಡಿದ್ದೀವಿ. ಹಾಗೆ ಒಂದು ದೊಡ್ಡದಾದ ಹೂಕೋಸನ್ನ ಬಿಡಿಸಿ ಬಿಸಿನೀರಲ್ಲಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇಲ್ಲಿ ನಾವು ಕೊತ್ತಂಬರಿ ಸೊಪ್ಪನ್ನು ಮಾತ್ರ ಕಂಪ್ಲೀಟಾಗಿ ರುಬ್ಕೊಂಡಿದ್ದೀವಿ. ಕೊತ್ತಂಬರಿ ಸೊಪ್ಪು ಮಾತ್ರ. ನಾವು ಮೊದಲೇ ಗೋಬಿ ಪೀಸ್ಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಬಿಸಿನೀರಲ್ಲಿ ತೊಳೆದಿದ್ವಿ ನೀವು ಬಿಸಿನೀರಲ್ಲಿ ವಾಶ್ ಮಾಡ್ಕೋಬೇಕು, ಅದು ಇಂಪಾರ್ಟೆಂಟ್ ಸ್ಟೆಪ್ಪು. ಈಗ ನಾವೇನು ಮಾಡ್ತೀವಿ ಅಂದರೆ ಇದಕ್ಕೆ 3 ಟೇಬಲ್ ಸ್ಪೂನು ಉಪ್ಪು ಹಾಕ್ತೀವಿ. ಉಪ್ಪು ಹಾಕಿದ ಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಪೇಸ್ಟು, ಕೊತ್ತಂಬರಿ ಸೊಪ್ಪಿನ ಪೇಸ್ಟ್ನ ಏನು ಮಾಡ್ತೀವಿ ಅಂದರೆ ಇದಕ್ಕೆ ಹಾಕ್ತೀವಿ. ಇದು ಇಂಪಾರ್ಟೆಂಟ್ ಸ್ಟೆಪ್ಪು, ಇದನ್ನ ಮಾತ್ರ ಮಿಸ್ ಮಾಡಬೇಡಿ. ಇದನ್ನ ಹಾಕಿಬಿಟ್ಟು ಕೊತ್ತಂಬರಿ ಪೇಸ್ಟ್ನ ಹಾಕಿ ಕ್ಲೀನಾಗಿ ಕೈಯಿಂದನೇ ನೀವು ಕಲಿಸ್ಬೇಕು. ಸ್ಪೂನು, ಚಮಚ ಅದೆಲ್ಲ ಯೂಸ್ ಮಾಡಿದರೆ ಅದು ಎಲ್ಲ ಗೋಬಿ ಪೀಸಸ್ಗೂ ಹತ್ಕೊಳ್ಳಲ್ಲ. ಅದಕ್ಕೆ ನೀವು ಕೈಯಿಂದನೇ ಕ್ಲೀನಾಗಿ ಕಲಿಸಿ, ಆಯಿತಾ? ಕಲಿಸಿದ ಮೇಲೆ 15ರಿಂದ 20 ನಿಮಿಷ ಅದನ್ನ ನೆನೆಯಕ್ಕೆ ಬಿಡಬೇಕು. ಕೊತ್ತಂಬರಿ ಸೊಪ್ಪಿನ ಪೇಸ್ಟಲ್ಲಿ ಈ ಗೋಬಿ ಪೀಸ್ಗಳು 15ರಿಂದ 20 ನಿಮಿಷ ನೆನೆಯಕ್ಕೆ ಬಿಡಬೇಕು. ನೀವು ಒಂದೇನಾದರೂ ಪ್ಲೇಟ್ನ ಮುಚ್ಚಿಬಿಟ್ಟು ನೆನೆಯಕ್ಕಿಡಿ. ಈಗ ನೆಕ್ಸ್ಟ್ ನಾವು 1/4 ಕಪ್ಪು ಕೊಬ್ಬರಿ, 2 ಮೆಣಸಿನ್ಕಾಯಿ, 1 ಟೇಬಲ್ ಸ್ಪೂನು ಸೋಂಪಿನ ಕಾಳನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಳ್ರಿ. ಮೆಣಸಿನ್ಕಾಯಿ ಜಾಸ್ತಿ ಬೇಕಂದರೆ ಇನ್ನೊಂದು 2 ಮೆಣಸಿನ್ಕಾಯಿನ ನೀವು ಹಾಕ್ಕೋಬೋದು. ಇದು ಕಂಪ್ಲೀಟಾಗಿ ಪೇಸ್ಟ್ ಆಗಬೇಕು. ಕೊಬ್ಬರಿ ಮೆಣಸಿನ್ಕಾಯಿ ಇದೆಲ್ಲ ಉಳಿದ್ರೆ ಅದು ಟೇಸ್ಟ್ ಬರಲ್ಲ. ಈ ರೀತಿಯಾಗಿ ಕಂಪ್ಲೀಟಾಗಿ ಪೇಸ್ಟ್ ಮಾಡ್ಕೊಳ್ರಿ. ಈಗ ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆ ರೆಡಿ ಮಾಡ್ಕೊಳ್ಳೋದಕ್ಕೋಸ್ಕರ 3 ಟೇಬಲ್ ಸ್ಪೂನ್ ಎಣ್ಣೆನ ನಾನು ಹಾಕ್ತಿದ್ದೀನಿ. ಇಲ್ಲಿ ಎಣ್ಣೆ ಬಿಸಿ ಆದಮೇಲೆ ನಾವು ಆವಾಗಲೇ ರೆಡಿ ಮಾಡ್ಕೊಂಡಿದ್ವಲ್ಲ ಮಸಾಲೆ ಐಟಮ್ಸು, ಏಲಕ್ಕಿ, ಲವಂಗ, ಚಕ್ಕೆ, ಪಲಾವ್ ಎಲೆ, ಚಕ್ರಮೊಗ್ಗು, ಕಾಳುಮೆಣಸು ಇದನ್ನೆಲ್ಲ ಏನು ಮಾಡೋಣ ಅಂದರೆ ಎಣ್ಣೆಗೆ ಹಾಕೋಣ. ಎಣ್ಣೆ ಬಿಸಿ ಆದಮೇಲೆ ಇವೆಲ್ಲ ಎಣ್ಣೆಗೆ ಹಾಕ್ರಿ. ಆವಾಗಲೇ ಅದು ಘಮ ಬಿಟ್ಕೊಳ್ಳೋದು. 1 ನಿಮಿಷ ನಾವು ಇದನ್ನ ಏನು ಮಾಡೋಣ, ಎಣ್ಣೆಯಲ್ಲಿ ಫ್ರೈ ಮಾಡೋಣ. ಘಮ ಬಿಟ್ಕೋಬೇಕಲ್ವ, ಅದು ಘಮ ಬಿಟ್ಕೊಂಡ್ರೆ ಕರಿ ಚೆನ್ನಾಗಿರುತ್ತೆ. ನಿಮಗೆ ಇನ್ನೂ ಮಸಾಲೆ ಐಟಮ್ಸ್ ಜಾಸ್ತಿ ಬೇಕು ಅನ್ನೋಂಗಿದ್ರೆ ನೀವು ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೋಬೋದು. ನಮಗೆ ಇಷ್ಟು ಸಾಕು, ನಾವು ಇಷ್ಟೇ ಹಾಕ್ಕೊಂಡಿದ್ದೀವಿ. ಇವಾಗ ಏನು ಮಾಡೋಣ, ಆವಾಗಲೇ ಬಿಡಿಸಿಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿನ, ಅದನ್ನು ನಾವೇನು ಮಾಡೋಣ ಈಗಲೇ ಹಾಕೋಣ. ಹಾಕ್ಬಿಟ್ಟು 1 ನಿಮಿಷ ಫ್ರೈ ಮಾಡಿರಿ. ಅದು ಕೂಡ ಘಮ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡಬೇಕು. ಮಸಾಲೆ ಐಟಮ್ಸ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ಮೇಲೆ ಈರುಳ್ಳಿನ ಹಾಕೋಣ. ಈರುಳ್ಳಿನ ಏನು ಮಾಡಬೇಕು, ನಾವು 1-2 ನಿಮಿಷನಾದರೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಫುಲ್ಲು ಗೋಲ್ಡನ್ ಬ್ರೌನ್ ಬರೋಷ್ಟು ಫ್ರೈ ಮಾಡೋಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ರೆಡ್ ಆಗೋಷ್ಟು ಫ್ರೈ ಮಾಡ್ಕೊಳ್ಳಿ. ಬೇಕಾದರೆ ನೀವು ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಳ್ರಿ. ಆವಾಗಲೇ ಗೋಬಿಗೆ ನೀವು ಜಾಸ್ತಿ ಉಪ್ಪು ಹಾಕೊಂಬಿಟ್ಟಿದ್ರೆ ಈಗ ಉಪ್ಪು ಹಾಕೋದು ಬೇಡ. ಸ್ವಲ್ಪ ಆವಾಗ ಕಡಿಮೆ ಹಾಕಿದರೆ ನೀವು ಈ ಟೈಮಲ್ಲಿ ಬೇಕಾದರೆ ಉಪ್ಪು ಹಾಕ್ಕೋಬೋದು. ನಾವು ಈ ಟೈಮಲ್ಲಿ ಏನು ಉಪ್ಪು ಹಾಕಿಲ್ಲ, ನಾವು ಆವಾಗಲೇ ಗೋಬಿಗೆ ಎಲ್ಲ ಕಂಪ್ಲೀಟಾಗಿ ಉಪ್ಪು ಹಾಕ್ಬಿಟ್ಟಿದ್ವಿ. ಆಮೇಲೆ ಈರುಳ್ಳಿನ 2 ನಿಮಿಷ ಫ್ರೈ ಮಾಡಿದ್ಮೇಲೆ ಟೊಮೊಟೊ ಹಣ್ಣನ್ನು ಆ್ಯಡ್ ಮಾಡಿ. ಟೊಮೊಟೊ ಹಣ್ಣು, ಈರುಳ್ಳಿನ ಮತ್ತೆ 1-2 ನಿಮಿಷ ನೀವು ಎಣ್ಣೆಯಲ್ಲಿ ಬೇಯಿಸ್ಕೊಳ್ಳಿ. ಎಣ್ಣೆಯಲ್ಲಿ ಬೇಯಿಸ್ಕೊಂಡ್ಮೇಲೆ 2 ಟೇಬಲ್ ಸ್ಪೂನ್ ಖಾರದ ಪುಡಿ, 2 ಟೇಬಲ್ ಸ್ಪೂನ್ ಗರಂ ಮಸಾಲ, ಚಿಟಿಗೆ ಅರಿಶಿನ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ರಿ. ಈ ಟೈಮಲ್ಲಿ ನೀವು ಬೇಕಾದರೆ ಶುಂಠಿ ಪೇಸ್ಟ್ನ ಆ್ಯಡ್ ಮಾಡ್ಕೋಬೋದು. ನಾವು ಆ್ಯಡ್ ಮಾಡಿದ್ವಿ, ಅದು ವಿಡಿಯೋಲಿ ಸ್ಕಿಪ್ ಆಗಿದೆ. ಆ್ಯಡ್ ಮಾಡಿಕೊಂಡು ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಕುದಿಯಕ್ಕೆ ಬಿಡಿ. ಈ ರೀತಿಯಾಗಿ ಕುದಿಬೇಕದು. ಈರುಳ್ಳಿ, ಟೊಮೊಟೊ ಹಣ್ಣು ಎಲ್ಲ ಬೆಂದಮೇಲೆ ಏನು ಮಾಡೋಣ ಅಂದರೆ ಆವಾಗಲೇ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಕೊಬ್ಬರಿ, ಮೆಣಸಿನ್ಕಾಯಿ ಮತ್ತು ಸೋಪಿನ ಕಾಳು, ಈ ಪೇಸ್ಟ್ನ ಏನು ಮಾಡೋಣ ಅಂದರೆ ಇವಾಗ ನಾವು ಹಾಕೊಳ್ಳೋಣ. ಈ ಪೇಸ್ಟು ಜಾರಲ್ಲಿ ಉಳಿದಿರುತ್ತೆ ನೋಡಿ, ಸ್ವಲ್ಪ ಅಂಟ್ಕೊಂಬಿಟ್ಟಿರುತ್ತೆ. ಅದಕ್ಕೂ ನೀರು ಹಾಕ್ಬಿಟ್ಟು ನೀವು ಹಾಕ್ಕೊಳ್ರಿ. ನೀರು ಹಾಕಿದ್ಮೇಲೆ ಕ್ಲೀನಾಗಿ ಕೈ ಆಡಿ 1-2 ನಿಮಿಷ ಇದನ್ನ ಕುದಿಯೋಕ್ಕೆ ಬಿಡಬೇಕು. ನೀವು ಕೈ ಆಡ್ಕೊತಾನೆ ಸ್ವಲ್ಪ ಕುದಿಯೋಕ್ಕೆ ಬಿಡ್ರಿ. ಆವಾಗವಾಗ ಕೈ ಆಡ್ತೀರಿ, ಯಾಕಂದರೆ ತಳ ಹಿಡಿತು ಅಂದರೆ ಒತ್ತಿರೋ ಸ್ಮೆಲ್ ಆಗುತ್ತೆ. ಕರಿ ಒತ್ತಿರೋ ಸ್ಮೆಲ್ ಇದ್ದರೆ ಚೆನ್ನಾಗಿರಲ್ಲ. 1-2 ನಿಮಿಷ ಕುದ್ಮೇಲೆ ಏನು ಮಾಡಿರಿ ಅಂದರೆ 1 ಲೋಟದಷ್ಟು ಮಾತ್ರ ನೀರನ್ನು ಹಾಕಿ. ಅದಕ್ಕಿಂತ ಜಾಸ್ತಿ ನೀರು ಹಾಕ್ಬಿಟ್ರೆ ಗ್ರೇವಿ ಚೆನ್ನಾಗಿರಲ್ಲ. ನಿಮ್ಗೆ ಗೊತ್ತಾಗುತ್ತೆ, ಕೈ ಆಡಿದರೆ ತೀರ ನೀರು ಥರ ಇರಬಾರ್ದು. ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ನೀರು ಹಾಕಬೇಕು ಅಂತ. ಸ್ವಲ್ಪ ನೀರನ್ನು ಹಾಕಿದ ಮೇಲೆ 1-2 ನಿಮಿಷ ಅದು ಕುದಿಯೋಕ್ಕೆ ಬಿಡಿ. ಈ ರೀತಿಯಾಗಿ ಏನಾಗಬೇಕು, ಅದು ಕುದಿಬೇಕು.
ಈಗ ನಾವೇನು ಮಾಡೋಣ, ಗೋಬಿನ ಏನು ಮಾಡೋಣ, ಈಗ ಇದಕ್ಕೆ ಹಾಕೋಣ. ಹಾಕ್ಬಿಟ್ಟು ಕ್ಲೀನಾಗಿ ನೀವು ಕೈಯಾಡಿ. ಇಲ್ಲಿ ಗೋಬಿ ಮತ್ತು ಗ್ರೇವಿ ಎರಡು ಕರೆಕ್ಟಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆದಮೇಲೆ ಒಂದು ಪ್ಲೇಟ್ ತೊಗೊಂಡು ಬಾಯಿ ಮುಚ್ಚಿ ಅದ್ರದ್ದು ಸಣ್ಣ ಉರಿಲಿ ಕುದಿಯೋಕ್ಕೆ ಬಿಡಿ. ಎಷ್ಟು ಕರೆಕ್ಟಾಗಿ ಕುದಿಬೇಕಂದ್ರೆ ಗ್ರೀನ್ ಕಲರ್ ಗೋಬಿ ಇದೆಯಲ್ಲ, ಇದು ಕಾಣಿಸ್ತಿದೆ, ಅದೆಲ್ಲ ಏನಾಗಬೇಕು, ರೆಡ್ ಕಲರ್ ಆಗಬೇಕು. ಆ ಥರ ನೀವು ಸಣ್ಣ ಉರಿಲಿ ಕುದಿಸಿ ಅವಾಗ ಚಮಚಿ ತೊಗೊಂಡು ಕೈ ಆಡ್ತೀರಿ. ತಳ ಹಿಡಿದ್ರೆ ಗ್ರೇವಿ ಚೆನ್ನಾಗಿರಲ್ಲ. ನೋಡಿ ಈ ಥರ ಏನಾಗಬೇಕು, ಅದು ಗೋಬಿ ಎಲ್ಲ ರೆಡ್ ಕಲರಲ್ಲಿ ಇರಬೇಕು. ಅದು ಇನ್ನೂ ಬೆಂದಿಲ್ಲ, ಅದಕ್ಕೆ ನಾವು 1-2 ನಿಮಿಷ ಬೇಯಿಸ್ತಿದ್ದೀವಿ. ನೋಡಿ ಇವಾಗ ಕ್ಲೀನಾಗಿ ಇದು ಬೆಂದಿದೆ. ನಾವು ಗ್ಯಾಸ್ ಆಫ್ ಮಾಡ್ತಿದ್ದೀವಿ. ಈಗ ಗೋಬಿ ಮಸಾಲ ಕರಿ ರೆಡಿಯಾಗಿದೆ. ಇದನ್ನ ನಾವು ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡೋಣ. ಇದು ಚಪಾತಿ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ದಯವಿಟ್ಟು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.